ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಹೇಳ್ತೀನಿ. ಯೇಸು ಕ್ರಿಸ್ತರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ, ನಿಮ್ಮ ಕುಟುಂಬಗಳನ್ನು ಪರಲೋಕ ದೇವರು ಸನ್ಮಾನಿಸಲಿ. ಫಿಲಿಪಿಯರು ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ 4ನೇ ವಚನ ಓದುವಂತರಾಗಿರೋ ನಾವು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡೆಯಿರಿ ಎಂದು ತಿರುಗಿ ಹೇಳುತ್ತೇನೆ. ಯಾವಾಗಲೂ ಕರ್ತನಲ್ಲಿ ನಾವು ಸಂತೋಷ ಪಡಬೇಕು. ಯಾವ ವಿಷಯದಲ್ಲಿ ಅಂದರೆ ದೇವರ ಸಮ್ಮುಖದಲ್ಲಿ ಇರುವಂಥ ವಿಷಯದಲ್ಲಿ ಸಂತೋಷ ಪಡಬೇಕು. ಮತ್ತು ಅದೇ ಫಿಲಿಪಿಯರ್ 4ನೇ ಅಧ್ಯಾಯದಲ್ಲಿ 1ನೇ ವಚನ ಹೇಳುತ್ತೆ, ಹೀಗಿರಲಾಗಿ ಪ್ರಿಯರು ಇಷ್ಟರೂ ಆದ ನನ್ನ ಸಹೋದರರೇ, ನನಗೆ ಸಂತೋಷವು ಜಯಮಾಲೆಯೂ ಆಗಿರುವವರೇ, ನಾನು ಹೇಳಿದಂತೆ ಕರ್ತನಲ್ಲಿ ದೃಢವಾಗಿ ನಿಲ್ಲರಿ ಪ್ರಿಯರೇ. ದೇವರಿಗೆ ಸ್ತೋತ್ರವಲ್ಲಿ. ಅಪೊಸ್ತಲ ಪೌಲ ಫಿಲಿಪಿಯರ್ ಸಭೆಗೆ ಈ ರೀತಿಯಾಗಿ ಹೇಳ್ತಾ ಇದ್ದೇನೆ, ಫಿಲಿಪಿಯರ್ ಸಭೆಗೆ ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡ್ರಿ, ವಾಕ್ಯದಲ್ಲಿ ಸಂತೋಷ ಪಡ್ರಿ, ಪರಲೋಕ ರಾಜ್ಯನ ಕುರಿತು ಸಂತೋಷ ಪಡ್ರಿ, ಯೇಸು ಕ್ರಿಸ್ತರನ್ನು ನೋಡಿ ಸಂತೋಷ ಪಡ್ರಿ, ಸುವಾರ್ತೆಯಲ್ಲಿ ಸಂತೋಷ ಪಡ್ರಿ, ಪ್ರಾರ್ಥನೆ ಮಾಡುವುದರಲ್ಲಿ ಸಂತೋಷ ಪಡ್ರಿ, ಆರಾಧನೆ ಮಾಡುವುದರಲ್ಲಿ ಸಂತೋಷ ಪಡ್ರಿ, ಕೃತಜ್ಞತೆ ಉಳ್ಳವರಾಗಿ ಸಂತೋಷ ಪಡ್ರಿ, ಮತ್ತೊಬ್ಬನ ಪ್ರೀತಿಸುವುದರಲ್ಲಿ ಸಂತೋಷ ಪಡ್ರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಬೇಕು. ಒಂದು ಕುಟುಂಬ ಜನರಲ್ ಹೇಳ್ಬೇಕಂದ್ರೆ ಯಾವ ರೀತಿ ಸಂತೋಷ ಪಡುತ್ತೆ ಅಂದರೆ, ತನ್ನ ಮಗಳಿಗೆ ಮದುವೆ ಕಾರ್ಯ ಆಗುವಾಗ ತಾಯಿ ತಂದೆಗೆ ಒಂದು ಸಂತೋಷ, ಮದುವೆಗೆ ತನ್ನ ಹೆಣ್ಮಕ್ಳ ಜೀವಿತದಲ್ಲಿ 5 ವರ್ಷ 10 ವರ್ಷ ಅದ್ರ ಮಕ್ಕಳೇ ಆಗದೆ ಬಂಚತನದಲ್ಲಿರುವಾಗ ಆಕೆ ಗರ್ಭದ ಫಲವನ್ನು ಪರಲೋಕ ದೇವರ ಆಶೀರ್ವಾದ ಮಾಡುವಾಗ ಎತ್ತವ್ರಿಗೂ ತನ್ನ ಗಂಡನಿಗೆ ಎಲ್ಲೆಲ್ಲಿದ್ದಿರುವಂಥ ಒಂದು ಸಂತೋಷ ತಾಯಿತನ ಬರುವಾಗ. ಅದೇ ರೀತಿಯಾಗಿ ತನ್ನ ಮಕ್ಕಳು ಒಂದು ಕೆಲಸದಲ್ಲಿ ಒಂದು ಸಕ್ಸಸ್ ಕಾಣಬೇಕಂದ್ರೆ ಆ ಮಗನಿಗೂ ಸಂತೋಷ, ಕುಟುಂಬದವ್ರಿಗೂ ಸಂತೋಷ. ಪ್ರಿಯರೇ, ಇದೇ ರೀತಿಯಾಗಿ ಕುಟುಂಬಸ್ಥರು ಅನೇಕರು ಒಂದೊಂದು ರೀತಿಯಲ್ಲಿ ಒಂದೊಂದು ಸಂತೋಷ ಪಡ್ತಾರೆ. ಆದರೆ ಪರಲೋಕ ರಾಜ್ಯ ಸಂತೋಷ ಪಡೋದು ಯಾವ ವಿಷಯದಲ್ಲಿ ಅಂದರೆ, ಒಂದು ಪಾಪಿ ಮನ ತಿರುಗುವಾಗ, ಒಂದು ವ್ಯಕ್ತಿ ಮನಸ್ಸಾಂತರ ಪಡುವಾಗ, ಒಂದು ವ್ಯಕ್ತಿ ದೇವರಲ್ಲಿ ಬೆಳೆಯುವಾಗ, ದೇವ್ರಿಗೆ ಹತ್ತಿರುವಾಗ, ಪರಿಶುದ್ಧ ಜೀವಿತ ಮಾಡುವಾಗ, ಸಾಕ್ಷಿಯಾಗಿರುವಾಗ ಪರಲೋಕ ರಾಜ್ಯ ತುಂಬ ಸಂತೋಷ ಪಡುತ್ತೆ. ನಿಮ್ಮನ್ನು ಕುರಿತು ನಮ್ಮನ್ನು ಕುರಿತು ಪರಲೋಕ ರಾಜ್ಯದಲ್ಲಿ ಸಂತೋಷ ಪಡಬೇಕಂದ್ರೆ ದೇವರ ಮಾರ್ಗದಲ್ಲಿಯೂ, ದೇವರ ಕೃಪೆಯಲ್ಲಿಯೂ, ದೇವರ ಕರುಣೆಯಲ್ಲಿಯೂ, ದೇವರ ದಯೆಯಲ್ಲಿಯೂ, ದೇವರ ಪಾದದಲ್ಲಿ ಇರೋದೇ ಪರಲೋಕ ರಾಜ್ಯ ತುಂಬ ಸಂತೋಷ. ಈ ಸಂದೇಶ ಕೇಳುವಂಥ ನಿಮ್ಮನ್ನು, ನಿಮ್ಮ ಕುಟುಂಬನ ಪರಲೋಕ ದೇವರು ಆಶೀರ್ವದಿಸಲಿ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವಂತರಾಗಿರೋಣ. ಸ್ತೋತ್ರ ಸ್ತುತಿ ಮಧ್ಯದಲ್ಲಿ ವಾಸವಾಗಿರೋ ಪರಲೋಕದ ತಂದೆಯೇ, ಆಶೀರ್ವದಿಸಲ್ಪಟ್ಟಂಥ ಈ ಒಳ್ಳೆಯ ದಿನಕ್ಕಾಗಿ, ಒಳ್ಳೆಯ ಸಮಯಕ್ಕಾಗಿ ಆರಾಧಿಸ್ತಾ ಇದ್ದೇನೆ. ಈ ಸಂದೇಶ ಕೇಳಿದಂಥ ಪ್ರತಿಯೊಂದು ಕುಟುಂಬಗಳನ್ನು ತಪ್ಪದೆ ನಿಮ್ಮ ಪರಿಶುದ್ಧ ಕರದಲ್ಲಿ ಮುಟ್ಟಿ ದೇವರ ಆಶೀರ್ವದಿಸಿರಿ. ಹೌದಪ್ಪ, ಒಂದು ಕುಟುಂಬ ಯಾವ ರೀತಿ ಸಂತೋಷ ಪಡುತ್ತಂಥ ಸಂದೇಶ ನೀವು ತಿಳಿಸಿದ್ದೀರಾ. ಪರಲೋಕ ಯೇಸು ಕ್ರಿಸ್ತರು ಯಾವ ರೀತಿ ಸಂತೋಷ ಪಡುತ್ತಂತ ನೀವು ತಿಳಿಸಿಕಾಗಿ ಸ್ತೋತ್ರ ಮಾಡ್ತೇನೆ. ಕರ್ತನೆ, ಈ ಸಂದೇಶಗಳಿಂದ ಪ್ರತಿಯೊಂದು ಕುಟುಂಬಗಳಲ್ಲಿ ಒಂದು ಸಮಾಧಾನ, ಒಂದು ನೆಮ್ಮದಿ, ಒಂದು ಸಂತೋಷ, ಒಂದು ಬಿಡುಗಡೆ, ಒಂದು ಸಕ್ಸಸ್ ಕಾಣುವಂಥ ಕೃಪೆ ಮಾಡಬೇಕೆಂದು ಯೇಸು ಕ್ರಿಸ್ತನ ಮೂಲಕವಾಗಿ ಕೇಳುತ್ತಾ ಇದ್ದೇನೆ, ಒಳ್ಳೆಯ ತಂದೆಯೇ. ಆಮೇನ್.